ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ಸಂಡೇ ಎಪಿಸೋಡ್ ಯಾವ ರೀತಿ ಇರಬಹುದು, ಒಂದು ಪ್ರೋಮೋ ಬಂದಿದೆ, ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಅದೇ ರೀತಿಯಾಗಿ ಇವತ್ತಿನ ಎಪಿಸೋಡ್ ಈ ರೀತಿ ಇರ್ಬೋದು. ಮುಖ್ಯವಾಗಿ ಯಾರೆಲ್ಲ ಯಾವ ರೀತಿ ಎಲ್ಲ ಸೇವಿಂಗ್ ಗಾರ್ಡ್ ಎಲ್ಲ ಸೇವ್ ಆದ್ರು, ಮುಖ್ಯವಾಗಿ ಇನ್ನೇನು ನೋಡೇ ಇರ್ತೀರಾ, ಧನುಷ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ಈ 4 ಜನ ಸೇವ್ ಆಗ್ತಾರೆ. ಇನ್ನೂ 6 ಜನ ಇರ್ತಾರೆ. ಈ 6 ಜನದಲ್ಲಿ ಬಾಟಮ್ ಬಂದಿದ್ಯಾರು, ಎಲಿಮೆಂಟ್ ಯಾರಾಗಿದ್ದು, ಯಾರಾಗಬಹುದು, ಯಾರಾಗ್ತಾರೆ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಮುಖ್ಯವಾಗಿ ಇವತ್ತು ಸಂಡೇ ಎಪಿಸೋಡ್ ಫಂಡೇ ಆಗಿರುತ್ತಾ, ಸಖತ್ ಕ್ಲಾಸ್ ಇರುತ್ತಾ. ನಿನ್ನೆ ಎಪಿಸೋಡ್ ಆದ್ಮೇಲೆ ತೋರಿಸಿರ್ತಾರೆ ಗಿಲ್ಲಿದು, ರಿಷಾ ಅವ್ರದ್ದು ಯಾವ ವಿಷಯ ಆಗಿತ್ತು ನೋಡಿದ್ರ ಪ್ರೋಮೋ. ರೆಡ್ ಅಂಡ್ ಎಲ್ಲೋ ಕೊಟ್ಟಿದ್ದಾರೆ, ಯಾರೆಲ್ಲ ರೆಡ್ ಕೊಟ್ರು, ಎಲ್ಲೋ ಕೊಟ್ರು, ಕೊನೆಗೆ ರಿಸಲ್ಟ್ ಏನಾಯ್ತು, ಸೇವಿಂಗ್ ಆರ್ಡರ್ ಯಾವ ರೀತಿ ಇತ್ತು, ಸ್ಪೆಷಲ್ ಟಾಸ್ಕ್ ಅಂತ ಬಂದಾಗ ಏನ್ ಮಾಡ್ತಾ ಇದ್ರು, ಯಾರೆಲ್ಲ ಟಾಂಟ್ ಕೊಟ್ರು, ಯಾರೆಲ್ಲ ಜಗಳ ಆಡಿದ್ರು. ಕಿಚ್ಚ ಸಾರು ಸಂಡೇ ಎಪಿಸೋಡ್ ಅಲ್ಲೂ ಕೂಡ ಕ್ಲಾಸ್ ತಗೊಂಡ್ರು, ಯಾರಿಗೆಲ್ಲ ತಗೊಂಡ್ರು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಡೀಟೇಲ್ಸ್ ಆಗಿ ಒಂದು ಅಪ್ಡೇಟ್ ಅನ್ಕೊಳ್ಳಿ, ಇಲ್ಲ ಪ್ರಿಡಿಕ್ಷನ್ಗಳು ಈಗ ಆಗ್ಬೋದು, ಆಗದೆ ಇರ್ಬೋದು, ಆಗುತ್ತಾ, ಸಣ್ಣದಾಗಿ ವಿಂಟ್ ಕೊಡ್ತೀನಿ. ಎಲ್ಲಾನು ಡೈರೆಕ್ಟ್ ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ವಿಷಯಕ್ಕೆ ಬಂದ್ಬಿಡೋಣ. ಪ್ರೋಮೋ ನೋಡಿರ್ತಾರ. ಮುಖ್ಯವಾಗಿ ಆ ಪ್ರೋಮೋ ನೋಡಿದಾಗ ಏನಾಗುತ್ತಂದ್ರೆ ಕಂಪ್ಲೀಟ್ ಆಗಿ ನಮ್ಗೆ ಗೊತ್ತಾಗುತ್ತೆ, ನಮ್ಮ ರಿಷಾ ಗೌಡ್ ಅವರು ಮ್ಯಾನ್ ಲ್ಯಾಂಡಿಂಗ್ ಮಾಡಿರ್ತಾರೆ. ಮ್ಯಾನ್ ಲ್ಯಾಂಡಿಂಗ್ ಕಾರಣ ಬಿಗ್ ಬಾಸ್ ಮೇಲೆ ರೂಲ್ಸ್ ಬ್ರೇಕ್ ಮಾಡಿದಾರ. ಆ ರೂಲ್ಸ್ ಬ್ರೇಕ್ ಮಾಡಿರೋಗೋಸ್ಕರ ಕೊನೆವರೆಗೂ ನೋಡಿ ಮಿಸ್ ಮಾಡಿದಾನೆ ವಿಡಿಯೋ. ರೂಲ್ಸ್ ಬ್ರೇಕ್ ಮಾಡಿರ್ತಾರ. ಆ ಬ್ರೇಕ್ ಮಾಡಿರೋ ಕಾರಣ ನಿಮ್ಗೊಂದು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ. ಇನ್ಮೇಲೆ ಇದು ನಡಿಬಾರ್ದು. ನೀವೆಲ್ಲರೂ ಒಂದ್ ವೇಳೆ ರೆಡ್ ಕೊಟ್ರೆ ಆಲ್ಮೋಸ್ಟ್ ಆಲ್ ಅಂದ್ರೆ ಲೀಡಿಂಗ್ ಅಲ್ಲಿ ಈಗ 16 ಜನ ಇದಾರೆ, 9 ಜನ ಕೊಟ್ರೆ ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಹಾಕ್ತಾರೆ, ಇಲ್ಲ ಅದಕ್ಕೊಂದು ಸರಿಸಮ ಬಂದ್ರು ಇರ್ತಾರೆ, ಅದರಿಂದ ಕಡಿಮೆ ಬಂದ್ರು ಇರ್ತಾರ ಅಂತ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಆಲ್ ನನ್ಗೆ ಅನ್ಸಿರೋ ಮಟ್ಟಿಗೆ ಏನಂದ್ರೆ ಎಲ್ಲರೂ ಎಲ್ಲವನ್ನೇ ಕೊಟ್ಟಿರ್ತಾರೆ. ಬಟ್ ನಮ್ಮ ಮಾಡೋರು ಮಾತ್ರ ರೆಡ್ ತೋರಿಸ್ತಾ ಇದಾರೆ. ಅವ್ರೊಬ್ಬರೇ ರೆಡ್ ಕೊಟ್ಟಿರ್ಬೋದು. ಆ ಪ್ರೋಮೋದಲ್ಲಿ ರಿಷಾ ಗೌಡ್ ಕೂಡ ಅಳ್ತಾ ಇದ್ದಾರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಧ್ರುವಂತ್ ಅವರಿಗೆ ಸಖತ್ತಾಗಿ ಕ್ಲಾಸ್ ಇದೆ ಗುರು. ಕಾರಣ ಏನ್ ಗೊತ್ತಾ, ಇಲ್ಲಿ ಮುಖ್ಯವಾಗಿ ಸಂಡೇ ಅಂತ ಬಂದಾಗ ಒಂದು ಟಾಸ್ಕ್ ಎಲ್ಲ ಆಡಿಸ್ತಾರೆ. ಆ ಟಾಸ್ಕ್ ಆಡಿಸಿದಾಗ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ನಮ್ಮ ರಕ್ಷಿತ್ ಅವ್ರಿಗೆ ಒಂದು ಇದು ಹಾಕಕ್ ಹೋಗ್ತಾರೆ. ಟಾಸ್ಕ್ ಕೊಟ್ಟಾಗ ಆ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸಲ ನೋಡಿರ್ತಾರೆ. ಅಂದ್ರೆ ಒಂದ್ಸಲ ಮಡಿಕೆ ಹೊಡಿಯೋದು, ಇನ್ನೊಂದ್ಸಲ ಏನೋ ನೀರ್ ಹಾಕೋದು, ಇವ್ರು ಅನಾರ್ಹರು, ಇಂಥ ಟಾಸ್ಕ್ ಎಲ್ಲ ಕೊಡ್ತಿರ್ತಾರ. ಈ ಸಲ ಏನಂದ್ರೆ ಇವರು ನಕಲಿನ, ಸುಳ್ಳುಗಾರನ, ಮೋಸನ, ಇವರು ಮೋಸಗಾರನ, ಅಂದ್ರೆ ಇವರು ಅದೇನೋ ಊಸರವಳ್ಳಿನ, ಇಂಥ ಪದಗಳೆಲ್ಲ ಇರ್ತಾವಲ್ಲ, ಆ ಪದಗಳಲ್ಲಿ ಒಂದು ನಕಲಿ ಅಂತ ಒಂದು ಇದು ಬರುತ್ತೆ. ಎಕ್ಸಾಂಪಲ್ ಏನಂದ್ರೆ ಸುಮಾರು ಇರ್ತವೆ. ಜಂಬ್ ಆಗಿರ್ಬೋದು, ಉಸರಳು ಆಗಿರ್ಬೋದು, ನಕಲಿ ಆಗಿರ್ಬೋದು, ಇಂಥ ಪದಗಳು ಒಂದು ಇದು ಅಂದ್ರೆ ಒಂದು ಚೈನ್ ಕೊಳ್ಳಿಗೆ ಹಾಕ್ಯಂಬೋದು. ಆ ಚೈನ್ ಕೊಡ್ತಾರೆ. ಆ ಚೈನ್ ಕೊಡ್ಬೇಕಾದ್ರೆ ನಮ್ಮ ರಕ್ಷಿತ್ ಅವರು ಒಂದು ಇದು ಹೇಳ್ತಾರೆ, ನಕಲಿ ಅಂತ. ಯಾರಿಗೆ? ಧ್ರುವಂತ್ ಅವ್ರಿಗೆ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ, ಫುಲ್ಲು ನಕಲಿ ಮಾಡ್ತಾ ಇರ್ತಾನೆ, ಅಂದ್ರೆ ಫೇಕ್ ಅಂತ, ಇವ್ರು ಫೇಕ್ ಅಂತ. ಒಂದ್ಸಲ ಒಂದತ್ರ ಚೆನ್ನಾಗಿರ್ತಾನೆ, ಇನ್ನೊಂದ್ಸಲ ಇನ್ನೊಂದು ಚೆನ್ನಾಗಿರ್ತಾನೆ. ಆ ರೀತಿ ನಮ್ಮ ರಾಶಿಕ್ ಅವ್ರು ಥಿಂಕ್ ಮಾಡಿರ್ತಾರೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಆ ನಕಲಿ ಬೋರ್ಡ್ ಅವ್ರಿಗೆ ಹಾಕ್ಬೋದು. ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಆರ್ಗ್ಯುಮೆಂಟ್ ಆಗಬಹುದು, ಆರ್ಗ್ಯುಮೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ನಮ್ಮ ಕಿಚ್ಚ ಸರ್ ನಿಮ್ ಪ್ರಾಬ್ಲಮ್ ಏನಯ್ಯ ಅಂತ ಕೇಳಿದಾಗ ನನ್ನ ಹೇರ್ ಎಲ್ಲ ಹಾಳಾಗುತ್ತಂತೆ. ಯಾವಾಗ ಗೊತ್ತಿರ್ತಲ್ಲ, ಹೇರ್ ಎಲ್ಲ ಹಿಂಗ ಅಂತ ಇರ್ತಾರೆ ನಮ್ಮ ಧ್ರುವಂತ್ ಅವರು, ಹಂಗ ಅಂದಿರ್ಬೋದು. ಆದ ಕಾರಣ ಅಲ್ಲಿ ಏನಾಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆದ ಕಾರಣ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿದಾಗ ನಕಲಿಗೆ ಸರಿಯಾದ ಆನ್ಸರ್ ಕೊಡ್ತಾರೆ ರಕ್ಷಿತ್ ಅವರು. ಅದೇನಂತ ಎಪಿಸೋಡ್ ಅಲ್ಲೇ ನೋಡೋಣ. ಯಾರು ಊಹಿಸಿರಲ್ಲ, ಸಖತ್ತಾಗೆ ಗ್ರಂಜಾಗೆ ಅಂತ ನೋಡಿ, ಸೂಪರ್ ಆಗಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಕೊಡ್ತಾರೆ. ಕಿಚ್ಚ ಸರ್ ಕೂಡ ಸರಿಯಾಗಿ ಬೈತಾರೆ. ನಿನ್ನೆ ಎಪಿಸೋಡ್ ನೋಡಿದಾಗ ಗೊತ್ತಾಗಿರುತ್ತೆ. ಕನ್ನಡ ಮಾತಾಡಿದಾಗ ಧ್ರುವಂತ್ ಅವರೇ, ರಕ್ಷಿತ್ ಅವ್ರ ಕನ್ನಡ ಸರಿ ಇದೆಯಾ ಅಂತ ಕೇಳಿದಾಗ ಸರಿ ಇಲ್ಲ ಸರ್, ಇಷ್ಟ ಆಗಿಲ್ಲ ಅಂತಾರೆ. ಹೋಗ್ಲಿ ಬಿಡಿ, ನಮ್ಗೆ ಇಷ್ಟ ಆಗಿದಲ್ಲ ಅಂತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಟಾಂಟ್ ಕೊಡ್ತಾ ಧ್ರುವಂತ್ ಅವ್ರಿಗೆ ಸಖತ್ ರುಬ್ತಾರೆ, ನೆನಪಿರ್ಲಿ. ಇನ್ನು ಅದಾದ್ಮೇಲೆ ಸೇವಿಂಗ್ ಆರ್ಡರ್ ತಗೊಂಡಾಗ, ಸೇವಿಂಗ್ ಆರ್ಡರ್ ಬಂದ್ಬಿಟ್ಟು ಮೊದಲೇ ಸಲ ನಾನು ವೋಟಿಂಗ್ ಅನಾಲಿಸಿಸ್ ಮಾಡಿದಾಗೂ ಹೇಳಿದ್ದೆ, ಆಲ್ಮೋಸ್ಟ್ ಆಲ್ ಅದು ಕನ್ಫರ್ಮ್ ಆಗಿದೆ. ಇದು ಕೂಡ ಕನ್ಫರ್ಮ್ ಆಗಬಹುದು. ಯಾಕೆ ಅಂದ್ರೆ ನಾನು ಬಾಟಮ್ 4 ಅಂತ ತಗೊಂಡಾಗ, ಬಾಟಮ್ 4 ಅಲ್ಲಿ ರಾಶಿಕಾ, ಸುಧೀರ್, ಚಂದ್ರಪ್ರಭಾ, ಅದಾದ್ಮೇಲೆ ನಮ್ಮ ಇವರು ಕ್ರಾಕ್ರೋಚ್ ಸುಧೀರ್, ಇದು ತಗೊಂಡಿದ್ದೆ. 4 ಜನ ತಗೊಂಡಾಗ ಧ್ರುವಂತ್, ಚಂದ್ರಪ್ರಭಾ, ಕ್ರಾಕ್ರೋಚ್ ಮತ್ತೆ ನಮ್ಮ ಇವ್ರು ರಾಶಿಕಾ, ಈ 4 ಜನನೇ ಬಾಟಮ್ ಇರ್ತಾರೆ. ಸೇವಿಂಗ್ ಆರ್ಡರ್ ಅಂತ ತಗೊಂಡ್ರೆ ಇನ್ನು ಮಿಕ್ಕಿರೋ ಯಾರು ಹೇಳಿ? ಫಸ್ಟ್ ಪ್ಲೇಸ್ ಅಲ್ಲಿ ನಿನ್ನ 4 ಜನ ಸೇವ್ ಆಗಿರ್ತಾರಲ್ವಾ, ಇವತ್ತಿನ ಫಸ್ಟ್ ಅಲ್ಲಿ ಸೂರಜ್ ಅವ್ರು ಸೇವ್ ಆಗ್ತಾರೆ. ಅದಾದ್ಮೇಲೆ ಸ್ಪಂದನ್ ಅವ್ರು ಸೇವ್ ಆಗ್ಬಹುದು. ಅದಾದ್ಮೇಲೆ ನಮ್ಮ ರಾಶಿಕಾ ಸೇವ್ ಆಗ್ಬಹುದು. ಕೊನೆಯಲ್ಲಿ ಧ್ರುವಂತ್ ಅವ್ರು ಸೇವ್ ಆಗ್ಬಹುದು. ಇನ್ನು ಇಬ್ರು ಉಳಿತಾರೆ. ಯಾರು ಹೇಳಿ?
ಸುಧೀರ್ ಅವರು ಮತ್ತೆ ನಮ್ಮ ಚಂದ್ರಪ್ರಭು ಅವರು. ಇಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸುಧೀರ್ ಅವರು ಟಾಸ್ ಗೆದ್ದಿರ್ತಾರೆ, ಅವರಿಗೆ ಫಿನಾಲೆ ಟಿಕೆಟ್ ಅಂದ್ರೆ ಫಿನಾಲೆ ಗೆದ್ದಿರ್ತಾರೆ. ಒಂದು ಇಮ್ಯುನಿಟಿ ಪವರ್ ಇರುತ್ತೆ, ಆ ಪವರ್ ನ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅವರು ಈ ಎಪಿಸೋಡ್ ಅಲ್ಲಿ ನನಗನ್ಸುತ್ತೆ ಆಕ್ಚುಲಿ ಸುಧೀರ್ ಅವರು ಹೋಗ್ಬೋದಾಗಿತ್ತು, ಹೋಗ್ತಾರಂತ. ಆದ್ರೆ ಅವ್ರ ಪವರ್ ಕಾರ್ಡ್ ಇರೋ ಕಾರಣ ಅವ್ರು ಯೂಸ್ ಮಾಡ್ಕೋಬಹುದು. ಆದ ಕಾರಣ ಇನ್ನು ಉಳಿಯೋದು ಯಾರು ಹೇಳಿ? ಚಂದ್ರಪ್ರಭಾ. ಇನ್ನು ಚಂದ್ರಪ್ರಭಾ ಎಲಿಮಿನೇಟ್ ಆಗಿರ್ತಾರಂತ ನನ್ನ ಅನಿಸಿಕೆ. ಆಗಿರ್ಬೋದು, ಆಗಿದಾರಂತ ಅನ್ಕೊಳ್ಳಿ. ಇದು ಒಂದು ಸೇವಿಂಗ್ ಆರ್ಡರ್ ಆಯ್ತು. ಇನ್ನೊಂದು ಮುಖ್ಯವಾಗಿ ಗಿಲ್ಲಿಗೆ ಮತ್ತು ನಮ್ಮ ಗಿಲ್ಲಿಗೆ ಪಾಠ ಇರುತ್ತೆ ಅಂದ್ರೆ ಸುಮಾರಾಗಿ ಸಣ್ಣದಾಗೆ ಪಾಠ ಇರುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ನಾನು. ಏನಂತಂದ್ರೆ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಗಮನ ಇರ್ಲಿ, ಬಟ್ಟೆಗಳು ಮುಟ್ಟೋದು, ಅವ್ರ ಸೂಟ್ ಕೇಸ್ ಮುಟ್ಟೋದು, ಬ್ಯಾಗ್ಗಳೆಲ್ಲ ಮುಟ್ಟೋದು ಮಾಡಕ್ ಹೋಗ್ಬೇಡ, ಇನ್ಮೇಲೆ ಸರಿ ಇರಲ್ಲ ಅಂತ ಹೇಳಿ ಸರಿಯಾಗಿ ಹೇಳ್ತಾರೆ ಕಿಚ್ಚ ಸರ್ ಗಿಲ್ಲಿಗೆ. ಇಷ್ಟನೇ ಸಿಂಪಲ್ ಆಗಿ ಹೇಳ್ತಾರೆ. ಇನ್ನು ಅದಾದ್ಮೇಲೆ ರಿಷಾಗಡ್ ಅವರಿಗೆ ಸಖತ್ತಾಗಿ ಕ್ಲಾಸ್ ಇರುತ್ತೆ. ಅವ್ರ ಆಡಿನ ಮಾತುಗಳು ವಿಟಿ ಪ್ಲೇ ಮಾಡಿ ಅವೆಲ್ಲ ಹೇಳ್ತಾರಲ್ಲ, ಸುಳ್ಳ ಮಳ್ಳ ಸುಳ್ಳ ಉಸರವಳ್ಳಿ ಕಳ್ಳ ಇನ್ನೇನೋ ಅವನು ಇವನು ಯಾವಳೋ ಇವಳು, ನಂಗೆ ಬಾತ್ರೂಮ್ ಮಾಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ, ಸಾರಿ ಬಾತ್ರೂಮ್ ತೊಳೆಯಕ್ಕಾಗಲ್ಲ, ಅದು ಮಾಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ, ಇವೆಲ್ಲ ಬೇಡಮ್ಮ ಬಿಗ್ ಬಾಸ್ ಮನೇಲಿ ಅಂತ ಹೇಳೋ ಚಾನ್ಸಸ್ ಹೈ ಇದೆ. ಹೇಳಿರ್ತಾರೆ ಕಿಚ್ಚ ಸರ್, ಹೇಳಿದ್ದಾರೆ ಅನ್ಕೊಳ್ಳಿ. ಇನ್ನು ಅದಾದ್ಮೇಲೆ ಟಾಸ್ಕ್ ಅಂತ ಹೇಳ್ದಲ್ಲ ನಾನು ಆಲ್ರೆಡಿ, ಅದೇ ಟಾಸ್ಕ್ ಏನಂದ್ರೆ ಬಿಗ್ ಬಾಸ್ ಮೇಲೆ ನನಗೆ ಈಗ ನಕಲಿ ಪಕಲಿ ಅಂತೆಲ್ಲ ಅಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಹುಲಿ ಇದೆ ನೋಡಿ, ಆ ಹುಲಿಯಲ್ಲಿ ಹೆಸರುಗಳಲ್ಲಿ ಇರ್ತಾವಲ್ಲ, ಅದನ್ನೇನಾದ್ರೂ ಎಕ್ಸಾಂಪಲ್ ಕೊಟ್ಟು ಏನಾದ್ರು ಮಾಡ್ತಾರ ಅಂತ ಅನಿಸ್ತಾ ಇದೆ. ಆ ಟೈಮಲ್ಲಿ ಧ್ರುವಂತ್ ಅವರಿಗೆ ಮತ್ತೆ ನಮ್ಮ ರಕ್ಷಿತ್ ಅವರಿಗೆ ತುಂಬಾ ಸ್ವಲ್ಪ ಆರ್ಗ್ಯುಮೆಂಟ್ ಆಗುತ್ತೆ, ಕಿಚ್ಚ ಸರ್ ಬೈತಾರೆ ಅಂತ ಹೇಳಿದೆ. ಇನ್ನು ಅದಾದ್ಮೇಲೆ ಇದರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಅವರಿಗೆ ಬರೋ ಚಾನ್ಸಸ್ ತುಂಬಾ ಇದೆ ಕಂಪ್ಲೀಟ್ ಆಗಿ. ಯಾಕಂದ್ರೆ ಅವ್ರಿಗೆ ಕಳ್ಳ ಮಳ್ಳ ಸುಳ್ಳ ಕಾಮಿಡಿ ಇನ್ನೋ ಹೀಗೋ ಏನೆಲ್ಲ ಪದಗಳಿದಾವ, ಸ್ವಲ್ಪ ಅಶ್ವಿನಿ ಅವರಿಗೆ ಮತ್ತು ನಮ್ಮ ಇವ್ರಿಗೆ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಅವರಿಗೆ ತುಂಬಾ ಬರೋ ಹೈ ಚಾನ್ಸಸ್ ತುಂಬಾ ಇದೆ. ಇವತ್ತಿನ ಸಂಡೇ ಎಪಿಸೋಡ್ ಈಗಿರುತ್ತೆ. ಕ್ಲಾಸ್ ಅಂತೂ ಇವತ್ತಿರುತ್ತೆ. ಫಂಡೆ ಅಂತ ತಂದಾಗ ಒಂದು ಫಂಡೆ ಟಾಸ್ಕ್ ಇದೆ. ಆಲ್ರೆಡಿ SR ಬೋರ್ಡ್ ನೋಡು ಲಾಸ್ಟ್ ವೀಕ್ ನಡೆಸಿರ್ಲಿಲ್ಲ, ಈ ವೀಕ್ SR ಬೋರ್ಡ್ ನಡೆಸೋ ಚಾನ್ಸಸ್ ತುಂಬಾ ಹೈ ಇದೆ, ನಡೆಸಬಹುದು. ಇದರಲ್ಲಿ ಮೇನ್ ಆಗಿ ರಿಷಾ ಹಾಗೂ ರಾಶಿಕಾ ಅವರಿಗೆ ಒಂದು SR ಬೋರ್ಡ್ ಅಲ್ಲಿ ಪ್ರಶ್ನೆಗಳ ಸುರಿಮಳೆನೆ ಬರ್ಬೋದು. ನಡೆಸ್ತಾರ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ವೀಕ್ ಅಲ್ಲಿ ನಡೆಸಿರ್ಲಿಲ್ಲ, ಈ ವೀಕ್ ನಡೆಸಬಹುದು. ಇದು ಆಗಿತ್ತು ಇವತ್ತಿನ ಸಂಡೇ ಎಪಿಸೋಡ್. ಹೇಳಿದೆ ಸೇವಿಂಗ್ ಆರ್ಡರ್ ಈ ರೀತಿ ಇತ್ತು, ಹೆಲ್ಮೆಟ್ ಆಗಿದ್ದು ಅವರು, ಟಾಸ್ಕ್ ಈ ರೀತಿ ಇರುತ್ತೆ ಅಂತ. ತುಂಬಾ ಸಖತ್ತಾಗಿರುತ್ತೆ, ಮೋಸ್ಟ್ ಅವೈಟೆಡ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಚೆನ್ನಾಗಿರುತ್ತೆ. ಎಲ್ಲ ಹೋಗಿ ಜಿಯೋ ಸ್ಟಾರ್ ಮತ್ತೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಹೋಗಿ ಎಪಿಸೋಡ್ ನೋಡಿ. ಎಪಿಸೋಡ್ ನೋಡಿದ್ಮೇಲೆ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇದರಲ್ಲಿ ಮೇನ್ ಆಗಿ ರಿಷಾ ಹಾಗೂ ರಾಶಿಕಾ ಅವರಿಗೆ ಒಂದು SR ಬೋರ್ಡ್ ಅಲ್ಲಿ ಪ್ರಶ್ನೆಗಳ ಸುರಿಮಳೆನೆ ಬರ್ಬೋದು. ನಡೆಸ್ತಾರ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ವೀಕ್ ಅಲ್ಲಿ ನಡೆಸಿರ್ಲಿಲ್ಲ, ಈ ವೀಕ್ ನಡೆಸಬಹುದು. ಇದು ಆಗಿತ್ತು ಇವತ್ತಿನ ಸಂಡೇ ಎಪಿಸೋಡ್. ಹೇಳಿದೆ ಸೇವಿಂಗ್ ಆರ್ಡರ್ ಈ ರೀತಿ ಇತ್ತು, ಹೆಲ್ಮೆಟ್ ಆಗಿದ್ದು ಅವರು, ಟಾಸ್ಕ್ ಈ ರೀತಿ ಇರುತ್ತೆ ಅಂತ. ತುಂಬಾ ಸಖತ್ತಾಗಿರುತ್ತೆ, ಮೋಸ್ಟ್ ಅವೈಟೆಡ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಚೆನ್ನಾಗಿರುತ್ತೆ. ಎಲ್ಲ ಹೋಗಿ ಜಿಯೋ ಸ್ಟಾರ್ ಮತ್ತೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಹೋಗಿ ಎಪಿಸೋಡ್ ನೋಡಿ. ಎಪಿಸೋಡ್ ನೋಡಿದ್ಮೇಲೆ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ